ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣ ರೈತರಿಗೆ ಸಕಾಲದಲ್ಲಿ ತಲುಪುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ವಿಮಾ ಕಂಪನಿಗಳು 3 ತಿಂಗಳ ಹಿಂದೆಯೇ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ರೈತರಿಗೆ ಇನ್ನೂ ಹಣ ವಿತರಣೆ ಆಗಿಲ್ಲ ಎಂದು ಆರೋಪಿಸಿದರು. ರೈತರು ಕಳೆದ ಡಿಸೆಂಬರ್ ತಿಂಗಳಿನಿಂದ ನಿರಂತರವಾಗಿ ಪ್ರತಿಭಟನೆಗಳು, ಮನವಿ ಸಲ್ಲಿಕೆ ಹಾಗೂ ಹೋರಾಟಗಳನ್ನು ನಡೆಸುತ್ತಿದ್ದರೂ ಸರ್ಕಾರ ಬೆಲೆ ಪರಿಹಾರ ವಿತರಣೆಯಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಅವರು ದೂರಿದರು. ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ಸರ್ಕಾರ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ಅವರು, ರೈತರಿಗೆ ಸಿಗಬೇಕಾದ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಬೆಳೆ ವಿಮೆ ಹಾಗೂ ಪರಿಹಾರದ ಹಣವನ್ನು ಶೀಘ್ರದಲ್ಲೇ ರೈತರಿಗೆ ಖಾತೆಗಳಿಗೆ ಜಮಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಬಸವರೆಡ್ಡಿ, ಕೆಪಿ ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಕೆಆರ್ಎಸ್ ಪಕ್ಷದ ಮಾರುತಿ, ರಾಜಣ್ಣ, ತಿಪ್ಪೇಸ್ವಾಮಿ. ಸಬ್ಜೆಕ್ಟು ದಯಮಾಡಿ ಮಾತಾಡ್ತೀನಿ. 25% ಇಂಟೀರಿಯಂ ರಿಲೀಫ್ಗೆ ಅಕ್ಟೋಬರಲ್ಲಿ ನಾವು ನಡವಳಿ ತಾಲೂಕು ಆಫೀಸ್ನಲ್ಲಿ ಹೊರೆ ಕಡ್ಡಕಾಯಿ ಕಿತ್ಕೊಂಡ್ಬಂದು ಇದು ಕರೋನಾ ಬಂದಿದೆ ಸರ್ ಅಂತ ಎಲ್ಲ ಅಭಿಪ್ರಾಯಗಳು ಅಧಿಕಾರಿಗಳು, ಇನ್ಶೂರೆನ್ಸ್ನವರು ಹೇಳಿದ್ವಿ. 25% ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ. ಎಲ್ಲ ರೈತ ಸಂಘ ಒಕ್ಕೂಟದವರು ಇದ್ವಿ. ಬಸವರಾಜರಿದ್ದರು, ಈರನಾಜಿ ಇದ್ದರು, ಮತ್ತು ನಮ್ಮ ಭೂತಯ್ಯರಿದ್ದರು. ಎಲ್ಲರೂ ಒಕ್ಕಟ್ಟಾಗಿ ಕೇಳಿದ್ವಿ. 25% ತಕ್ಷಣ ಬಿಡುಗಡೆ ಮಾಡ್ತೀವಿ. ಡಿಸೆಂಬರ್ನಲ್ಲಿ ಹೋಗಿರ್ತಕ್ಕಂಥ ತೊಗರಿ ಬೆಳೆಗಾರರದ್ದು ಇಂಟೀರಿಯಂ ರಿಲೀಫ್ ಬಂತು. 6 ವಾರಗಳ ಕಾಲ ಮಳೆ ಬಂದಿಲ್ಲ ಅಂತ ಟೆಕ್ನಿಕಲ್ ಪಾಯಿಂಟ್. ನಾನು ಒಬ್ಬ ಅಧಿಕಾರಿ ಆದನು, ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. 6 ವಾರ ಮಳೆ ಕಡಲೆಕಾಯಿ ಬಂತು, ಆವಾಗ ತೊಗರಿ ಮಾತ್ರ ಬಂತು. ತಾವೇಳಿ ರೈತರು ಯಾವುದಕ್ಕೂ ಬಂದಿಲ್ಲ. ಸರಿ, ತೊಗರಿ ಬೆಳೆದ ಮೇಲೆ 25% ನಮ್ಗೆ ಯಾಕೆ ಕೊಡಲಿಲ್ಲ ಇವರು? ಇದು ಭಾಳ ಮುಖ್ಯವಾದ ಸಮಾಚಾರ. ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀವಿ. ಇದು ಭಾಳ ಮುಖ್ಯವಾದ್ದು. ಈಗ 42 ಪಂಚಾಯತ್ 13 ಪಂಚಾಯತಿಗೆ ಬಂದಿಲ್ಲ, ದುಡ್ಡು ಜೀರೋ ಆಗಿದೆ, ನಾವೇನು ಕೊಡೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತಾರಲ್ಲ. 85% ಬೆಳೆ ನಷ್ಟ ಆಗಿದೆ ಅಂತ ಸರ್ಕಾರಕ್ಕೆ ಇದೇ DCJD ವರದಿ ಕಳಿಸಿದ್ರಲ್ಲ, ಅವಾಗ ಇವರು ಕಣ್ಣುಗಳಿರಲ್ವ ಅಧಿಕಾರಿಗಳಿಗೆ, PDO ಆಗಲಿ, ರೆವಿನ್ಯೂ ಆಫೀಸರ್ಗಾಗಲಿ, ಅದರಲ್ಲಿ ಇನ್ಶೂರೆನ್ಸು ಏಜೆಂಟ್ ಭಾಗಿಯಾದವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ವ? 85% ಚಳ್ಳಕೆರೆ ತಾಲೂಕು, ಹಿರಿಯೂರು ತಾಲೂಕು ಶೇಂಗಾ ಬೆಳೆ ಫೇಲ್ಯೂರಾಗಿದೆ. ಇದು ಸರ್ಕಾರ ವರದಿ ಹೋಗಿದೆ. 13 ಪಂಚಾಯತಿಗೆ ಜೀರೋ ಅಂತ ಹೆಂಗೆ ಮಾಡಿದ್ರು? ಅದು ಕಡಲೆಕಾಯಿ ಬೆಳೆದಿದ್ದಾರೆ, ಹೋಗಿ ತೊಗರಿ 25% ಇಂಟೀರಿಯಂ ರಿಲೀಫ್ ಕೊಡ್ತಾರೆ, ಕಡಲೆಕಾಯಿ ಯಾಕೆ ಕೊಡೋಲ್ಲ? ಈಗ ಚರ್ಚೆ ಮಾಡೋಣ, ಅದೆಲ್ಲ ಮುಖ್ಯ. ಈಗ ತೊಗರಿ 25% ಟೆಕ್ನಿಕಲ್ ಪಾಯಿಂಟಲ್ಲಿ 6 ವಾರ ಮಳೆ ಬಂದಿಲ್ಲ ಅಂತ ತೊಗರಿ ಕೊಟ್ಟ ಮೇಲೆ ಕಡಲೆಕಾಯಿಗೆ ಯಾಕೆ ಕೊಡೋಲ್ಲ? ಕಡಲೆಕಾಯಿಗೆ ಬಂತ ಮಳೆ? ತೊಗರಿ ಗಿಡಗಳು ಬಿಟ್ಟು ಕಡಲೆಕಾಯಿಗೆ ಮಳೆ ಬಂತಾ? ಇದು ನಮ್ಮ ಪ್ರಶ್ನೆ. ಆ 13 ಪಂಚಾಯತಿನ ಕಡ್ಡಾಯವಾಗಿ 25% ಈಗ ಕೊಡಬೇಕು. ಈಗ ಬೆಳೆ ವಿಮೆ ಕೊಡ್ತಾರಲ್ಲ, ಅದ್ರ ಜೊತೆ ಕೊಡಬೇಕು. ಅದಕ್ಕೆ ಕೋರ್ಟ್ಗೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀವಿ, ಇದು ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ. ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಬಲವಾಗಿ ಜಿಲ್ಲಾಧಿಕಾರಿಗಳಿಗೆ, ಜಂಟಿ ನಿರ್ದೇಶಕರಿಗೆ ನಾವು ಹಕ್ಕೊತ್ತಾಯದಾಗ ಇಡಬೇಕು. 25% 13 ಪಂಚಾಯತಿಗೆ ಬಂದಿಲ್ಲಲ್ಲ ಸರ್, ಅದಾಗಿ ಹೌದಲ್ಲ ಸರ್? ಕಡಲೆಕಾಯಿ ಮಳೆ ಬಂತಾ? ನಮಗಿಂತ ಹೀಗಾಗಿ ನಡೆದಾದಂಥ ಜನ, ಕಣ್ಣು ಕಾಣಂಥ ಮುಂದೆ ಅಯ್ಯ ನಾನು ದುಡ್ಡು ಬಿದ್ದಲು ಹೋಗಂತ ವಾಪಸ್ ಕಳಿಸ್ತಾರೆ. ಮತ್ತು ಹೋಗಕ್ಕೆ ಬಸ್ ಆಗಿಲ್ಲ. ನಾವು ಎಷ್ಟೋ ಜನಕ್ಕೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀವಿ ಅಂತ ಪರಿಸ್ಥಿತಿಗಳಾಗಿದೆ. ನಡ್ಕೊಂಡು ಹೋಗಲ್ಲ. ಅಲ್ಲ, ಬೇಡ, 3 ತಿಂಗಳು ಬೆಳೆ ವೃದ್ಧಾಪ್ಯ ಕೊಟ್ಟಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಾಡಿ ಜೀವಳಾಗಿರ್ಬೋದು ಸರ್. ಇದಕ್ಕೆಲ್ಲ ಕಾರಣ ಏನು ಅಂತ? ಏನು ಕಾರಣ ಇಲ್ಲ. ನಮ್ಮ ದುಡ್ಡೆಲ್ಲ ಗ್ಯಾರಂಟಿ ಬಳಸಿ ಅಂತಾರೆ, ಅವರ ಇದಕ್ಕೆ ಮಾಡ್ತಾರೆ. ಮೇಲೆ ಗೊತ್ತಾಗಲ್ಲ, ಸರ್ಕಾರದ ದುಡ್ಡಿದ್ರೆ ಆಗ್ತಿದ್ರು. ಸರ್ಕಾರದ ದುಡ್ಡಿಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ದುಡ್ಡೆಲ್ಲ ಬಳಸ್ಕೊಂತಾರೆ. ಬೆಳೆ ವಿಮೆ ದುಡ್ಡು ಬಳಸ್ಕೊಂತಾರೆ, ವೃದ್ಧಾಪ್ಯದ ದುಡ್ಡು ಬಳಸ್ಕೊಂತಾರೆ, ಒಟ್ಟಾರೆ ಬೆಳೆ ವಿಮೆ ದುಡ್ಡು ಬಳಸ್ಕೊಂತಾರೆ. ಆಮೇಲೆ ST ದುಡ್ಡು ಬಳಸ್ಕೊಂಡಿದ್ದಾರೆ, ಎಲ್ಲ ಬಳಸ್ಕೊಂಡು ಎಷ್ಟು ದುಡ್ಡು ಬಳಸ್ಕೊಂಡು ಮಕ್ಕಳು ಚಾಲಾಕ್ಷ ದುಡ್ಡು ಬಳಸ್ಕೊಂಡಿದ್ದಾರೆ. ಇಂಥ ದೊಡ್ಡ ಸರ್ಕಾರಗಳಿಗೆ ನಾವು
ರೈತರು ಎಚ್ಚೆತ್ಕೊಂಡು ದೊಡ್ಡ ಹೋರಾಟವನ್ನು ಮಾಡದಿದ್ದರೆ ಭಾಳ ಅಪಾಯ ಎದುರಿಸ್ಬೇಕಾಗುತ್ತೆ. ಹಂಗಾಗಿಟ್ಟು ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಬಸವರಾಜರು ಅವ್ರಿಗೆ ಹೇಳಿದ್ರು. 600 ಕೋಟಿ ರಾಜ್ಯ ಸರ್ಕಾರ ಟೆಜಿಗೆ ಹಾಕಿದ್ದೆ. ರಾಜ್ಯ ಸರ್ಕಾರ ಟೆಜಿಗೆ ಹಾಕಿ ಎಷ್ಟು ದಿವಸ ಆಯಿತು ಇವತ್ತು ಟೋಲ ಮಾಡಿ 9 ದಿವಸ ಆಯಿತು. ಅದಕ್ಕಿಂತ ಮಾಡಿದ 2 ದಿವಸ. ಒಂದು ಟ್ರೆಜರಿಯಿಂದ ದುಡ್ಡು ಡಿಸ್ಪೆಸ್ ಆಗಕ್ಕೆ ಎಷ್ಟು ದಿವಸ ಬೇಕು? ಅದಕ್ಕೆ ಈಗ 12,000 ರೂಪಾಯಿ ಮಾಡಿದ್ದಾರೆ. ಶೇಂಗಾ ಕೃಷಿ ಇಲಾಖೆಯಿಂದ ರೈತರು ಖರೀದಿಸೋದಂದರೆ 12,000 ರೂಪಾಯಿ. ನಾವು ಮಾರಾಟ ಮಾಡೋರು ಯಾರು 12,000 ರೂಪಾಯಿ ಮಾರಿದಾರ? ಅಲ್ಲ, ಇಲ್ಲಿ ತಾರತಮ್ಯ 4,000 ಕಾಯಿ ಬಿಸಾಕಿ ಹೋಗಿ ಬೆಳೆ ಬರಲ್ಲ ಅಂತೇಳಿ 4,000 ರೂಪಾಯಿ 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡೋದು. ಅಂದರೆ ದ್ರಾಕ್ಷಿ ಮ್ಯಾಲೆ ಕಟ್ಬಿಟ್ಟು ತಿಂದ್ರೆ ಅಂತ ಹೇಳೋದು, ಯಾರು ಸಿಗೋದಕ್ಕೆ ವಾಪಸ್ ಆಗೋದು. ಈ ಥರ ಸರ್ಕಾರದ ಒಂದು ಧ್ವನಿ ಇದೆ. ಇಂಥವೆಲ್ಲ ನೋಡ್ಬಿಟ್ಟು ಎಲ್ಲ ರೈತರಿಗೆ ಮೋಸ ಮಾಡೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ. ರೈತರಿಗೆ ವಿರೋಧಿ ಕಾನೂನು ಜಾರಿ ತರುವಂಥ ವ್ಯವಸ್ಥೆನೇ ಕಾಣ್ತಾ ಇದೆ ನಾವು. ಅದಕ್ಕೆ ಈಗ ನಾವೇನು ಮಾಡಬೇಕು? ಎಷ್ಟೊಂದು ಸ್ಟ್ರೈಕ್ ಮಾಡಬೇಕು. ಆ ಸ್ಟ್ರೈಕಲ್ಲಿ ಸ್ವಲ್ಪ ಬೆಲೆ ಇಲ್ವಾ? ಒಂದು ಪ್ರತಿಭಟನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಆ ಪ್ರತಿಭಟನೆಗೆ, ಆ ಚಳವಳಿಗೆ ಸ್ಪಂದಿಸಿ ಆ ಸೌಲಭ್ಯನ ಕೊಟ್ಟರೆ ಮಾತ್ರ ಸರ್ಕಾರ ಒಂದು ಬೆಲೆ ಇದೆ. ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರೆ ಸರ್ಕಾರನೇ ಇಲ್ಲ ಅಂತಂದರೆ ನಮ್ಮ ಪಾಲಿಗೆ ರೈತರ ದೃಷ್ಟಿಯಿಂದ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ. ಬದುಕಿದೆಯಾ? ಸತ್ತೋಗಿರೋ ಸರ್ಕಾರ ಮುಂದೆ ನಾವು ಕೂಡಂಗಾಗಿದೆ. ಅದಕ್ಕೆ ನಾವೀಗ ಬಸವರಾಜರು, ರೆಡ್ಡಳ್ಳಿರಣ್ಣರು ಇವರೆಲ್ಲ ಸೇರಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಮಾಧ್ಯಮದಲ್ಲೇ ಬರೆದರು ನನ್ನ ಪತ್ರಿಕೆ. ಇದು 4 ಜನ ಒಂದಾಗಿ ರೈತರಿಗೆ ಸೌಲಭ್ಯ ಕೊಡಿಸ್ತಿದ್ರು. 5 ವರ್ಷ ಯಾಕೆ ಅವರ ಅಭಿಪ್ರಾಯ ಹೇಳಿದಾಗ ಅದಕ್ಕೆ ಬಸವರಾಜರಿದ್ದು ಇಲ್ಲ, ನಮ್ಮ ಪೂರ್ವಜನ ಕರೆದುಬಿಟ್ಟು 4 ಜನ ಸೇರಿ ಸುಮಾರು 2,000 ಜನ ಸೇರಿಸಂಥ ಕೆಲಸ ಆಗಬೇಕು ಅನ್ನೋದು ಒಂದು ನಮ್ಮ ಆಲೋಚನೆ. ನಿಮ್ಮನ್ನು ಸೇರಿಸ್ಕೊಂಡು ಒಂದು 2,000 ಜನ ಸೇರಿಸಿದ್ರೆ ಆವಾಗ ಡಿ ಸಿನೂ ಬರ್ತಾನೆ, ಜೆ ಡಿ